ಅಪ್ಪ ಈ ಖುಷಿನಲ್ಲಿ ಒಂದು ವಿಷಯ ನೆನಪು ಮಾಡ್ಬಿಡ್ತೀನಿ ಈಗಲೇ. ಅವ್ರು ಸಿಕ್ಕಿದ್ರು ಅನ್ನೋ ಸಂತೋಷಕ್ಕೆ ದಯವಿಟ್ಟು ನಮ್ಗಳನ್ನ ಮರ್ತು ಬಿಡ್ಬೇಡಪ್ಪ. ಕರೆಕ್ಟ್, ಹೌದು. ಯಾಕೆಂದ್ರೆ ನಿನ್ನ ಜರ್ನಿನಲ್ಲಿ ನಾವೆಲ್ಲರೂ ಇದ್ದೀವಿ. ಬಂಗಾರದಂಥ ಹೆಂಡತಿ, ಜೀವಕ್ಕೆ ಜೀವ ಕೊಡೋ ಗೆಳೆಯ, ಡಾರ್ಲಿಂಗ್ ಅಪರ್ಣ, ನಮ್ಮನ್ನ ಮರಿಬಾರ್ದು. ಇವನು ಹಂಗೆ ಅದಕ್ಕೆ ಅಮ್ಮ ಸಿಕ್ಕಿದ ತಕ್ಷಣ ಅಮ್ಮ ಅಮ್ಮ ಅಂತ ಸೆರ್ಗಿಡ್ಕೊಂಡು ಹೋಗ್ಬಿಡ್ತಾನೆ ಅವನು. ನಿನ್ನ ಪ್ರೀತಿಲಿ ನಾವೆಲ್ಲರೂ ಪಾಲ್ದಾರರು, ಶೇರ್ ಹೋಲ್ಡರ್ಸು. ಅದ್ರ ಪಾಲ್ ನಮ್ಗೆ ಬರಲೇಬೇಕು. ಸಾಕು ಬಿಡಪ್ಪ, ಓವರ್ ಆ್ಯಕ್ಟ್ ಮಾಡ್ಬೇಡ. ನೋಡೋ, ನಾನು ಯಾರನ್ನು ಮರೆಯಲ್ಲ. ನಾನೊಂಥರ ಪ್ರೀತಿ ವಿಷಯದಲ್ಲಿ ಆಸೆ ಬುರುಕ. ಎಷ್ಟು ಪ್ರೀತಿ ಇದ್ರೂ ಸಾಲದು, ಬೇಕು. ನೀನಷ್ಟೇ ಅಲ್ಲ ಗೆಳೆಯ, ಈ ಪ್ರೀತಿ ವಿಷಯದಲ್ಲಿ ಎಲ್ಲರೂ ಹಾಗೇನೆ ಆಸೆ ಬರುಕರು. ಪ್ರೀತಿ ಒಂಥರ ಅಮೃತ ಇದ್ದ ಹಾಗೆ, ಅದಕ್ಕೆ ಆಸೆ ಪಡದೇ ಇರ್ತಾರೇನೋ. ಕರೆಕ್ಟ್ ಕಣ. ಒಳ್ಳೇದು ಎಷ್ಟು ಸಿಕ್ಕಿದ್ರು ಒಳ್ಳೇದ. ಅಮ್ಮ ಎದ್ದೇಳು, ಗಂಜಿ ಮಾಡಿದ್ದೀನಿ, ಕುಡಿವಂತೆ. ಅಯ್ಯಯ್ಯೋ, ಏನಮ್ಮ ಮೈ ಇನ್ನೂ ಸುಡ್ತಿದೆ ನಿನಗೆ? ಜ್ವರನೇ ಕಡಿಮೆ ಆಗ್ತಿಲ್ವಲ್ಲ, ಏನ್ ಮಾಡೋದು? ಅಯ್ಯೋ ದೇವ್ರೆ, ಇರು ಒದ್ದೆ ಬಟ್ಟೆ ಮಾಡ್ಕೊಂಡು ತರ್ತೀನಿ. ಗುಂಡು ಗುಂಡು ಮತ್ತೆ ಶುರು ಆಯ್ತಾ ನಿಂದು? ಗುಂಡು ಗುಂಡು ಅಂತಿರ್ತೀಯ ಯಾವಾಗ ನೋಡಿದ್ರು. ಯಾರಮ್ಮ ಗುಂಡು ಅಂದ್ರೆ? ಗುಂಡು ನನಗೆ ಗೊತ್ತಮ್ಮ, ನಾನು ಏನ್ ಕೇಳಿದ್ರು ನೀನ್ ಅದಕ್ಕೇನು ಉತ್ತರ ಹೇಳಲ್ಲ. ನಾನು ಕೇಳೋದ್ ಬಿಡಲ್ಲ, ನೀನೇನು ಹೇಳಲ್ಲ. ಆದ್ರೆ ಏನ್ ಮಾಡೋದು? ನನಗೆ ಹೇಳೋದಕ್ಕೆ ಕೇಳೋದಕ್ಕೆ ನೀನೊಬ್ಳೇ ಅಲ್ವಾ ಇರೋದು. ಸರಿ, ನೀನ್ ಮಲ್ಕೊಂಡಿರು, ನಾನು ಹೋಗಿ ನಿನಗೆ ಮಾತ್ರೆ ತಗೊಂಡ್ಬರ್ತೀನಿ. ಜಿ, ಈ ಫೋಟೋದಲ್ಲಿ ಇರೋದನ್ನೆಲ್ಲಾದ್ರೂ ನೋಡಿದ್ದೀರಾ? ಎಲ್ಲೋ ನೋಡಿದ್ದೀನಿ, ನೆನಪಾಯ್ತಾ ಇಲ್ಲ. ಅಜ್ಜಿ ಅಜ್ಜಿ, ಒಂದ್ಸಲಿ ಕರೆಕ್ಟಾಗಿ ನೋಡಿದ್ದೀನಿ, ನೆನ್ಪು ಮಾಡ್ಕೊಂಡೆ. ಏನ್ ಇವ್ರ ಹೆಸರು? ಭಾಗ್ಯ ಅಂತ. ಭಾಗ್ಯ ಅಂತನಾ? ನಂಬಿದ್ರು ಯಾರು ಇಲ್ವಲ್ಲ? ಅಜ್ಜಿ ನೆನ್ಪು ಮಾಡ್ಕೊಂಡಿದ್ದೀನಿ, ನೋಡಿದ್ದೀನಿ ಅಂದ್ರಲ್ಲ. ನಂಬಿದ್ರು ಯಾರು ಇಲ್ಲ, ಪಕ್ಕದ ಬಿದ್ರು ಒಬ್ರು ಅವ್ರೆ. ನೋಡಕ್ ಹಿಂಗಿಲ್ಲ. ಹೆಂಗ್ ಹೋಗ್ಬೇಕಜ್ಜಿ? ಹಿಂಗ್ ಹೋಗಿ ಈ ರೋಡ್ಗೆ. ಸರಿ ಅಜ್ಜಿ, ಥ್ಯಾಂಕ್ ಯು. ಆಯ್ತು, ಈ ರೋಡ್ ಹೋಗಿ. ಸರ್ಪ್ರೈಸ್! ಹೇಗಿದೆ ಸರ್ಪ್ರೈಸ್? ಪಾರ್ಥ, ಹೀಗ ಸರ್ಪ್ರೈಸ್ ಕೊಡೋದು ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಯ್ಯೋ ಗೊತ್ತು ಕಣ್ರಿ, ಬಟ್ ಆದ್ರೂ ಒಂಥರ ಚೆನ್ನಾಗಿರುತ್ತೆ, ಒಂಥರ ಕ್ಯೂಟ್ ಆಗಿರುತ್ತೆ ನೋಡಿ. ಗಂಡ ಹೆಂಡತಿ ಮಧ್ಯ ಈ ತರ ಕ್ಯೂಟ್ ಮೂಮೆಂಟ್ಸ್ ಇದ್ರೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರೋದು. ಇಲ್ಲಾಂದ್ರೆ ಹೆಂಗಾಗ್ಬಿಡುತ್ತೆ ಗೊತ್ತಾ, ಈ ಜಾಮ್ ಇಲ್ದಿರೋ ಬ್ರೆಡ್ ತರ, ಆಮೇಲೆ ಸಾಸ್ ಇಲ್ದಿರೋ ಮಂಚೂರಿ ತರ. ಸಾಕು ನಿಮ್ ಸಿಲ್ಲಿ ಎಕ್ಸಾಂಪಲ್ಸ್ ನ ಕೊಡ್ಬೇಡಿ ನನಗೆ. ಎಕ್ಸಾಂಪಲ್ ಕೊಟ್ರೇನೆ ಕಣ್ರಿ ವಿಷಯ ಕನ್ವೆ ಆಗೋದು. ಏನೂ ಬೇಕಾಗಿಲ್ಲ, ಸ್ಟ್ರೈಟ್ ಆಗೇ ಹೇಳಿ. ನನಗೂ ಬುದ್ಧಿ ಇದೆ, ನನಗೂ ಅರ್ಥ ಆಗತ್ತೆ. ಓಕೆನಾ? ಓ ಹೌದಾ? ಐ ಮೀನ್ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಪಾರ್ಥ, ಏನ್ ಮಾಡ್ತಿದ್ರಾ? ಅರೆ ಪಪ್ಪಿ ನೋಡ್ತಾ ಇದೀನಿ. ಬೇಕಾಗಿಲ್ಲ ನನಗೆ. ಯಾಕೆ ಬೇಡ?
ಕಟ್ಕೊಂಡ್ಕೊಂಡ ಪಪ್ಪಿ ಕೊಡ್ತಾನೆ ಅಂದಾಗ ಒಂದಲ್ಲ ಎರಡಲ್ಲ ಅಂತ ಕಂಟಿನ್ಯೂಸ್ ಆಗಿ ತಗೋತಾನೆ ಇರಬೇಕು. ನೀವು ನೋಡಿದ್ರೆ ಹಿಂದೆ ಹೋಗ್ತಾ ಇದ್ದೀರಾ. ಇದು ಸರಿನಾ? ಇದು ನ್ಯಾಯನಾ? ನ್ಯಾಯನೇ. ಯಾಕೆ ಅಂದ್ರೆ ನನಗ್ ಬೇಕು ಅಂದಾಗ ನನ್ಗೇನು ಸಿಕ್ಕಿಲ್ಲ. ಆಗೆಲ್ಲ ಸಾಹೇಬ್ರು ಫುಲ್ ಬ್ಯುಸಿ ಅಲ್ವಾ. ಸೊ ಇವಾಗ ಸೇಡಿಗೆ ಸೇಡು ಅನ್ನೋ ಥರ ನಾನು ನಿಮ್ಮ ಪಪ್ಪಿನ ಇಸ್ಕೊಳ್ಳಲ್ಲ. ಇದೊಂಥರ ಪ್ರೊಟೆಸ್ಟ್ ಇದ್ದ ಹಾಗೆ. ರೀ ಏನ್ರಿ ನೀವು? ನಾವು ಫ್ಯೂಚರಲ್ಲಿ ಪೇರೆಂಟ್ಸ್ ಆಗೋರು, ನಮ್ಮಿಬ್ರ ಮಧ್ಯೆನೇ ಈ ಥರ ಪ್ರೊಟೆಸ್ಟ್ ಎಲ್ಲ ಬೇಕಾ? ನೋಡಿ, ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಆ ದೇವ್ರ ಪ್ರಸಾದನೂ ಒಂದೇ, ಗಂಡ ಕೊಡೋ ಪಪ್ಪಿನೂ ಒಂದೇ. ಕೊಟ್ಟಾಗ ಬೇಡ ಅನ್ಬಾರ್ದು, ತಗೊಂಡ್ಬಿಡ್ಬೇಕು. ಏನು ದೇವ್ರ ಪ್ರಸಾದ ನಿಮ್ ಪಪ್ಪಿ ಎರಡು ಒಂದೇನಾ? ಯಾರು ಹೇಳಿದ್ದು ಆ ಥರ? ಅರೆ ಇನ್ಯಾರು, ಮಿಸ್ಟರ್ ಪಾರ್ಥ ದಿವಾನ್. ಇದೊಂಥರ ನಂದೇ ಹೊಸ ಕೊಟೇಶನ್ ಇದ್ದಾಗೆ. ಪಪ್ಪಿನ ಪ್ರಸಾದನ ಬೇಡ ಅನ್ಬಾರ್ದು. ನೋಟ್ ಇಟ್ ಡೌನ್. ಸರಿ ಸರಿ, ನೋ ಕಮೆಂಟ್ಸ್. ಹೌದು, ಏನ್ ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಬರ್ತೀನಿ ಅಂತ ಹೇಳೂ ಇಲ್ಲ. ನಾನು ಬರ್ತೀನಿ ಅಂತ ಹೇಳಿದಿದ್ರೆ ಅದ್ರಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಎಲ್ಲಿರ್ತಾ ಇತ್ತು, ಅದಕ್ಕೆ ಹೇಳಿಲ್ಲ. ಹೌದು, ನಿಮ್ಗೆ ಇಷ್ಟ ಆಯ್ತಾ ಸರ್ಪ್ರೈಸು? ತುಂಬಾನೇ ಖುಷಿ ಆಯ್ತು. ನನಗಂತಲ್ಲ ಪಾರ್ಥ, ಪ್ರಪಂಚದಲ್ಲಿರೋ ಪ್ರತಿ ಹೆಣ್ಮಕ್ಳಿಗೂ ಅಷ್ಟೆ. ತನ್ನ ಗಂಡ ಆದವನು ತನಗೋಸ್ಕರ ಟೈಮ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಾವು ಬಯಸೋದು ಅಷ್ಟೆ. ನೀವು ನಮ್ಮನ್ನ ರಾಣಿ ಥರ ಮೆರೆಸ್ಬೇಕು ಅಂತೇನೂ ಇಲ್ಲ. ಜಸ್ಟ್ ನೀವು ನಾವು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ, ನಿಮ್ಗೋಸ್ಕರ ಹಂಬಲಿಸ್ತಾ ಇರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗಷ್ಟೇ ಸಾಕು. ಇದಕ್ಕಿಂತ ಜಾಸ್ತಿ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಪೇಕ್ಷಾ, ನೋಡಿ, ಡೋಂಟ್ ವರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ನ ಮೀರಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಖುಷಿಯಾಗಿರ್ಬೇಕು. ನಿಮ್ಮ ಖುಷಿನೇ ನನ್ನ ಖುಷಿ. ಸರಿ, ಈಗ